ಗೈಸ್, ಬೆಳಗ್ಗೆ ಎದ್ದು ಇಂಥ ಒಂದು ಕ್ಲೈಮೇಟಿಗೆ ಬರೋಕ್ಕೂ ಎಷ್ಟು ಪುಣ್ಯ ಮಾಡಿರಬೇಕು ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಈ ಥರ ಒಂದು ಬೆಟ್ಟ ಗುಡ್ಡ, ಆಮೇಲೆ ಇಲ್ಲಿ ನೋಡಿ ಆ ಸೂರ್ಯನ ಕಿರಣಗಳು. ನಿಜವಾಗ್ಲೂ ಹೇಳಬೇಕು ಅಂದರೆ ಇದೊಂಥರ ಅದ್ಭುತನೇ. ಬೆಳಗ್ಗೆ ಎದ್ದು ವಾಕಿಂಗ್ ಬರೋದು. ಇದು ನಮ್ಮದೊಂದು ಪುಟ್ಟ ದೇವಸ್ಥಾನ, ವಿಠ್ಠಲ ರುಕ್ಮಾಯಿ. ಬನ್ನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ. ನಮ್ಮ ಹನುಮಂತ ದೇವರು, ಶ್ರೀ 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 ಮುಖ್ಯ ಪ್ರಾಣ. ನೋಡ್ಬಿಡಿ ನಮ್ಮ ಮುದ್ದು ಹನುಮಂತ ಅವ್ರನ್ನ ಎಷ್ಟು ಸುಂದರವಾಗಿದ್ದಾರೆ. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಅಂತ ಸುಮ್ಮನೆ ಹೇಳಲ್ಲ ಅವರಿಗೆ. ಫೈನಲಿ ಫ್ರೆಂಡ್ಸ್, ನನ್ನ ಆಫೀಸ್ಗೆ ರೀಚ್ ಆದೆ, ಪ್ರೈವೇಟ್ ಆಫೀಸ್. ಸೊ ಸ್ವಲ್ಪ ದೇವ್ರಿಗೆ ಕೈ ಮುಗಿಯೋಣ ಈಗ ಗೈಸ್. ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಮಾಧ್ಯಮೇಶಂ ವಂದೇ ಭೌಗ್ನಮುರಾಸುರಸಿದ್ಧವಂತೆ ಶ್ರೀರಾಮ ರಾಮ ರಾಮೇ ತ್ರಿಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ಲ ಮೇನ್ ನಮ್ಮ ಮುಖ್ಯ ಪ್ರಾಣ ದೇವರು ಮತ್ತು ನಮ್ಮ ನಾರಾಯಣರು ಅನುಗ್ರಹದಿಂದ ನಾವು ಬದುಕ್ತಾ ಇರೋದು. ಸೊ ಆದ್ದರಿಂದ ಅವ್ರನ್ನ ಮರಿಬಾರ್ದು ಅಂತ ಪ್ರತಿಯೊಂದು ಇದರಲ್ಲೂ ಅವ್ರನ್ನ ತೋರಿಸಿ ನಾನು ಇದು ಮಾಡ್ತಾ ಇರ್ತೀನಿ. ಊಟ ಆಯಿತು ಫ್ರೆಂಡ್ಸ್. ಊಟ ಮಾಡ್ಕೊಂಡ್ಬಿಟ್ಟು ತಾಟ್ನೆಲ್ಲ ತೊಳೆದ್ಬಿಟ್ಟು, ಸೊ ಮನೆಯಿಂದ ದೊಡ್ಡ ಬಾಕ್ಸ್ ಬೇರೆ ತೊಗೊಂಬಂದಿದ್ರು. ಊಟ ಆದಮೇಲೆ ಮಲ್ಕೊಳ್ಳೋಣ ಅಂತ ಇರ್ತೀನಿ, ಆದರೆ ಮಲ್ಕೊಳ್ಳೋಕ್ಕಾಗಲ್ಲ. ಸೊ ಕೆಲಸ ಇರುತ್ತೆ ಸಿಕ್ಕಾಬಿಟ್ಟೆ. ಇವತ್ತು ಸ್ವಲ್ಪ ಕೆಲಸ ಸಿಕ್ಕಾಬಿಟ್ಟೆ ಇದೆ, ಅದಕ್ಕೆ ವ್ಲಾಗು ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. ಇವಾಗ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟೆ ಅಂದರೆ ನಾನು ಗ್ರೌಂಡಿಗೆ ಹೋಗ್ಬೋದು ರನ್ನಿಂಗ್ ಮಾಡೋಕ್ಕೆ. ಅದಕ್ಕೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. 5:30 6 o'clock ಒಳಗೆಲ್ಲ ಮುಗಿಸೋಣ. ಸಿಕ್ಕಾಬಿಟ್ಟೆ ತಲೆನೋವ್ತಾ ಇದೆ. ತಲೆನೋವು ಅಂದರೆ ಸಿಕ್ಕಾಬಿಟ್ಟೆ ಆಗ್ತಾಯಿದೆ. ಪಾಪ ಅವ್ರ ಪಕ್ಕದವ್ರ ಮನೆಯವರು ಟೀ ಮಾಡ್ಕೊತಾನೆ ಕೊಟ್ಟರು. ಸೊ ಟೀ ಕುಡ್ಕೊಂಡು ಇವಾಗ ಮತ್ತೆ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಎಲ್ಲ ಆಫ್ ಮಾಡಿ ರೆಸ್ಟ್ ಮಾಡಿಬಿಡ್ಲಾ, ಇಲ್ಲ ಅಂದರೆ ರೆಸ್ಟ್ ಮಾಡೋಕ್ಕಂತೂ ಆಗಲ್ಲ. ನಾಳೆ ವೀಕ್ ಆಫ್ ಬೇರೆ ತೊಗೊಂಡಿದ್ದೀನಿ. ನಾಳೆ ಕಾಂತಾರ ನೋಡೋಕೆ ಹೋಗಬೇಕು. ನೋಡೋಣ ಕಾಂತಾರ ಹೇಗಿದೆ ಅಂತ. ಕಾಂತಾರ ನೋಡಿಬಿಟ್ಟು ನಿಮ್ಗೆ ರಿವ್ಯೂ ಹೇಳ್ತೀನಿ ಯಾವ ಥರ ಇರುತ್ತೆ, ಏನು ಕತೆ ಅಂತ. ಸೊ ಹಾಯ್ ಫ್ರೆಂಡ್ಸ್, ಮತ್ತೆ ಒನ್ಸ್ ಅಗೇನ್ ವ್ಲಾಗಿಗೆ ಬಂದಿದ್ದೀವಿ. ವಾಕಿಂಗ್ ಮಾಡ್ತಾಯಿದ್ದೀನಿ ಗ್ರೌಂಡಲ್ಲಿ. ಸೊ ಸಿಕ್ಕಾಪಟ್ಟೆ ಜನ. ಹುಡುಗರು ಬಂದಾರ ನೋಡ್ರಿ. ಮಾತಾಡ್ರಿ ಏನಾರು ಮಾತಾಡ್ರಿ. ಹಾಂ, ಯೂಟ್ಯೂಬ್ ಚಾತ್ ಗಣೇಶ್ ಆರ್ಕೆ. ಹಲೋ. ಎಷ್ಟನೇ ಕ್ಲಾಸ್ ನೀವೆಲ್ಲ? 4th 6th. ಎಲ್ಲಿ ಕಲಿಯೋದ? हाँ क्या कौन सा तूने देखा वहाँ पे? कैसा था वो? वाइट रेड. ये भी देखा. तू भी देखा? कैसा था वो? कहाँ पे देखा तुमने? चलो जाएंगे आओ वहाँ पे. रेडी गो. ನೋಡಿ ಫ್ರೆಂಡ್ಸ್, ಈ ವಯಸ್ಸು ತುಂಬ ಎಂಜಾಯ್ ಮಾಡುವಂಥ ವಯಸ್ಸಿದು, ಗೊತ್ತಾಯ್ತಾ? ಇವಾಗಲೇ ಇರೋದು ಮಜಾ. ಮೈಂಡಲ್ಲಿ ಏನೂ ಇರಲ್ಲ, ಸುಮ್ಮನೆ ಮಜಾ ಮಾಡಬೇಕು ಅಷ್ಟೇ ಇರೋದು ಅವ್ರ ಮೈಂಡಲ್ಲಿ. ಯಾರೇ ಸಿಗಲಿ, ಯಾರೇ ಹೊಸಬ್ರು ಸಿಗಲಿ, ಏನೇ ಮಾಡಲಿ, ಅವ್ರಿಗೆ ಅವೆಲ್ಲ ಏನೂ ಇಲ್ಲವೇ ಇಲ್ಲ. ಹೊಸಬ್ರು ಅದು ಇದು ಅಂತ ಸುಮ್ಮನೆ ಮಜಾ ಮಾಡ್ತಾ ಇರ್ತಾರೆ ನೋಡಿ. ತೂಕಿ ವಾಪಸ್ ಆಗ್ಯಾ ಭಾಗನಾ ತಾನೆ ಉನ್ಕೆ ಸಾಥ್. ಸಿಕ್ಕಾಬಿಟ್ಟೆ ತಲೆನೋವ್ತಾ ಇತ್ತು, ಏನು ಮಾಡಬೇಕು ಅಂತಲೇ ಗೊತ್ತಾಗಿರಲಿಲ್ಲ. ಸೊ ಹಾಗೆ ಒಂದು ರೌಂಡ್ ಹೋಗೋಣ. ಕತ್ಲಾಗಿತ್ತು, ವೀಡಿಯೋ ಅಂತೂ ಮಾಡೋಕ್ಕಾಗಲ್ಲ ಬಿಡು. ಏನು ವೀಡಿಯೋ ಮಾಡ್ತೀಯಾ, ಏನು ಇದೆ ಅಂತ ವೀಡಿಯೋ ಮಾಡೋದು ಅಂತಲೇ ಅಂದ್ಕೊಂಡು ಸುಮ್ಮನೆ ಇದೆ. ಇವತ್ತಿನ ವೀಡಿಯೋನ ಕ್ಯಾನ್ಸಲ್ ಮಾಡಿಸ್ಬಿಡೋಣ ಅಂದ್ಕೊಂಡೇ ಇದ್ದೆ. ನನಗೆ ಗೊತ್ತು ದಿನ ಏನಾದರೂ ಒಂದು ಹೊಸ ವಿಷಯ ಆಗೇ ಆಗುತ್ತೆ. ನನಗೆ ಏನಕ್ಕೆ ಈ ವ್ಲಾಗ್ನ ನಾನು
ನಾನು ಯಾವುದೂ ಅಷ್ಟು ಇಂಟ್ರೆಸ್ಟಿಂಗ್ ತೊಗೊಳಲ್ಲ ಲೈಫಲ್ಲಿ. ಅಂದರೆ ಏನು ಎಷ್ಟೇ ಇಂಟ್ರೆಸ್ಟಿಂಗ್ ಇರಲಿ ಅದನ್ನ ನಾನು ಅಷ್ಟು ತಲೆ ಹಚ್ಕೊಳ್ಳಲ್ಲ. ಈ ಬ್ಲಾಗ್ ಯಾಕೆ ನಾನು ಹಚ್ಕೊಂಡಿದ್ದೀನಿ ಅಂತಂದರೆ ದಿನ ಹೊಸ ದಿನ ಆಗುತ್ತೆ ಲೈಫ್ನಲ್ಲಿ, ಮರೆತು ಬಿಡ್ತೀವಿ ನಾವು ಅದನ್ನ, ಆಗಿದ್ದನ್ನ ಹೊಸ ದಿನ ಆಗಿರುತ್ತೆ, ಅದನ್ನ ಮರೆತು ಬಿಟ್ಬಿಟ್ಟಿರ್ತೀವಿ. ಸೊ ಒಂದು ಮೆಮೊರಿ ಇದು, ನಾವು ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಇಡ್ತಾ ಇದ್ದೀವಿ. ಒಂದು ಅದ್ಭುತ ಇದು ನಿಜ ಆಗಬೇಕು ಅಂದರೆ ಒಂದು ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಇಡ್ತಾ ಇರೋದು ಒಂದು ಸ್ಟೋರೇಜ್ನಲ್ಲಿ, ಬಿಗ್ ಸ್ಟೋರೇಜ್ನಲ್ಲಿ ಇಡ್ತಾ ಇದ್ದೀವಿ ನಾವು. ಮೈಂಡ್ನಲ್ಲಿ ಇದೆ ಸಿಕ್ಕಾಪಟ್ಟೆ, ಬಟ್ ಯಾವುದನ್ನ ಯಾವ ಟೈಮಲ್ಲಿ ಓಪನ್ ಮಾಡಬೇಕಂತ ಅದು ಸಡನ್ ಫ್ಲ್ಯಾಶ್ ಆಗಿ ಆ ಟೈಮಲ್ಲಿ ಓಪನ್ ಆಗುತ್ತೆ. ಇಲ್ಲ ಫ್ರೆಂಡ್ಸ್ ಇದ್ದರೆ ಆ ಫ್ರೆಂಡ್ಸ್ ಜೊತೆ ಓಪನ್ ಆಗುತ್ತೆ. ಓಕೆ, ಫ್ರೆಂಡ್ಸ್ ಇದ್ದರು ಅಂತಂದರೆ ಅವ್ರ ಜೊತೆ ಮಾತಾಡ್ತಾ ಆ ಥರದ್ದೆಲ್ಲ ಇದನ್ನು ಓಪನ್ ಆಗುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ನೀವು ಯಾವ ಬ್ಲಾಗ್ಸ್ ಮಾಡ್ತಾ ದಿನ ಏನಾರು ಒಂದು ಹೊಸ ವಿಷಯಗಳು, ಹೊಸ ಇದು ಏನಾರು ಆಗ್ತಾನೆ ಇರುತ್ತಾ. ಸೊ ಅದನ್ನ ನೀವೇನು ಮಾಡ್ತೀರಾ, ನಾರ್ಮಲ್ ಆಗಿದ್ದರೆ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತೀರಾ ಅಂತ. ಬಟ್ ಬ್ಲಾಗರ್ಸ್ ಹಂಗೆ ನೋಡಲ್ಲ, ಒಂದು ಹೊಸ ವಿಷಯ, ಇದೊಂದು ಹೊಸ ವಿಷಯ ಅಂತ ನೋಡ್ದಾರ. ಹಂಗೆ ನಾನು ಸುಮ್ಮನೆ ಹೋಗಿದ್ದು, ಸಿಕ್ಕಾಬಿಟ್ಟೆ ತಲೆ ನೋಡ್ತಾ ಇತ್ತು ಅಂತ ಬಿಟ್ಟು ಇದು ಮಾಡ್ತಾಯಿದ್ದೆ. ಬೇಡ ಇವತ್ತು ಬ್ಲಾಗ್ ಮಾಡೋದೇ ಬೇಡ, ಅದು ಬೆಳಗ್ಗೆ ಏನು ಮಾಡಿದ್ದು ಕ್ಯಾನ್ಸಲ್ ಮಾಡೋಣ ಅನ್ಕೊಂಡಿದ್ದೆ. ಬಟ್ ಮತ್ತೆ ನೋಡಿ ಪಾಪ ಹುಡುಗರು ಸಿಕ್ಕರೆ ಚಿಕ್ಕ ಹುಡುಗರು, ಅವ್ರು ನೋಡಿದರೆ ದೇವ್ರ ಸ್ಟೋರಿ ಅದು ಇದು ಅಂತ ಹಿಂಗೆ ಸಣ್ಣ ವಯಸ್ಸು ಪಾಪ. ಆ ಟೈಮಲ್ಲಿ ನಾವು ಹಂಗೆ ಹಿಂಗೆ ಏನೇನೇನೋ ಹೇಳ್ತಾ ಇದ್ವಿ. ಆ ಟೈಮಲ್ಲಿ ಏನೇನೋ ಸ್ಟೋರಿಗಳು, ನಾನು ಹೇಳೋ ಸ್ಟೋರಿಗಳು ಕೇಳಿಬಿಟ್ಟಿದ್ರೆ ಸೈಕ್ ಆಗ್ತಾಯಿದ್ರು ಮನುಷ್ಯರು ಅಂತಂಥ ಸ್ಟೋರಿ ನಂಬ್ತಿದ್ರು ಪಾಪ ಹುಡುಗರು. ಆ ವಯಸ್ಸಿನಲ್ಲಿರೋ ಹುಡುಗರು, ನಾನು ಅದೇ ವಯಸ್ಸಿನಲ್ಲಿದ್ದಾಗ ನಂಬ್ತಾ ಇದ್ರು. ಈ ಥರನೂ ಇತ್ತಾ ಅಂತಂಥ ಸ್ಟೋರಿಗಳನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಸೊ ಸ್ಟೋರಿ ಟೆಲ್ಲಿಂಗ್ ಬ್ಲಡ್ಡಲ್ಲೇ ಇರೋದು, ಅದೊಂದು ಮೊದಲಿಂದನೂ ಇರೋದು. ಫೈನಲಿ ಎಂಡ್ ಯಾವ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಎಂಡ್ ಚೆನ್ನಾಗೇ ಆಯಿತು. ಏನು ಗ್ರೌಂಡಿಗೆ ಹೋಗ್ಬಿಟ್ರೆ ಸಾಕು, ಅಷ್ಟೇನಂತ ಗೊತ್ತಾ, ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗ್ಬಿಡೋದು, ಒಂದೇ ಕಡೆ ಇರಬಾರ್ದು. ಡಿಫ್ರೆಂಟ್ ಪ್ಲೇಸಸ್ಸು, ಡಿಫ್ರೆಂಟ್ ಇದು ಅಲ್ಲಿ ಸುತ್ತಾಡಬೇಕು. ಅಲ್ಲಿ ಹೊಸ ಜನರು, ಅಂದರೆ ಪ್ರತಿಯೊಂದು ಹೊಸ ಫೇಸಸ್ ಜೊತೆ ಮಾತಾಡಬೇಕು. ಹೊಸ ಫೇಸಸ್ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ನಾವು ಪೂರ್ತಿ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆನೂ ನಾವು ಅಂದರೆ ಚಿಕ್ಕದಾಗಿರೋ ಒಂದು ಮೆಮೊರಿ ಶೆಲ್ಸ್ನ ನಾವು ಫುಲ್ ಎಕ್ಸ್ಪಾಂಡ್ ಮಾಡ್ಬೇಕು. ಅದನ್ನ ಫುಲ್ ಹ್ಯಾಪಿನೆಸ್ಸಿಗೆ ಎಕ್ಸ್ಪಾಂಡ್ ಮಾಡಬೇಕು. ಅಂದರೆ ದಿನಾಲೂ ಏನಾದ್ರು ಒಂದು ಟೆನ್ಷನ್ ಇರುತ್ತೆ, ದಿನಾಲೂ ಏನಾದ್ರು ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಪ್ರಾಬ್ಲಮ್ಸ್ ಬಗ್ಗೆ ಇದ್ರ ಬಗ್ಗೆ ಥಿಂಕ್ ಮಾಡಬಾರ್ದು ಜಾಸ್ತಿ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು, ಆಮೇಲೆ ಯಾವ ಥರ ಲೈಫ್ನ ಲೀಡ್ ಮಾಡಬೇಕು, ಏನು ಮಾಡಬೇಕು, ಸೊ ಹ್ಯಾಪಿನೆಸ್ನ ಎಲ್ಲಿ ಕಂಡುಕೋಬೇಕು, ಸೊ ಅದನ್ನ ನಾವು ನೋಡಬೇಕು ಅಂತ ಹೇಳ್ತಾ ಇವತ್ತಿನ ದಿನ ಮುಗಿಸೋ ಅಂಥ ಟೈಮ್ ಬಂದಿದೆ ಗಾಯ್ಸ್. ಸಿಗೋಣ ಮತ್ತೆ. ನಮಸ್ತೆ ಕರ್ನಾಟಕ, ಬಾಯ್ ಬಾಯ್.